ಧಾರವಾಡದ ಸೋಮೇಶ್ವರ ಬಳಿ ಕರ್ನಾಟಕ ಕೊಳೆಗೆರೆ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸಲಾಗಿರುವ ಮನೆಗಳ ಹಂಚಿಕೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ ಗಂಭೀರ ಆರೋಪ ಮಾಡಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮನೆಗಳ ಹಂಚಿಕೆಯ ಸಂಪೂರ್ಣ ಪ್ರತಿಕ್ರಿಯೆ ರಾಜಕೀಯಮಯವಾಗಿದೆ ಎಂದು ಕಿಡಿಕಾರಿದರು. ಈ ಹಗರಣದ ಪ್ರಮುಖ ಅಂಶಗಳು ಇಲ್ಲಿವೆ. ಅರ್ಹರಿಗೆ ಅನ್ಯಾಯ, ನಿಜವಾದ ಬಡವರು ಮತ್ತು ಫಲಾನುಭವಿಗಳನ್ನು ಕೈಬಿಟ್ಟು ರಾಜಕೀಯ ಪ್ರಭಾವವಿರುವವರಿಗೆ ಹಾಗೂ ಆರ್ಥಿಕವಾಗಿ ಸಬಲರಾಗಿರುವವರಿಗೆ ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಮನೆಗಳನ್ನು ಕೊಡಿಸಲು ಮಧ್ಯವರ್ತಿಗಳು, ಕೆಲವು ಭ್ರಷ್ಟ ಅಧಿಕಾರಿಗಳು ಫಲಾನುಭವಿಗಳಿಂದ ಲಕ್ಷಾಂತರ ರೂಪಾಯಿ ಲಂಚ ಪಡೆದಿದ್ದಾರೆ. ಇನ್ನು ಅವ್ಯವಹಾರದ ಕೇಂದ್ರ ಪ್ರಮುಖವಾಗಿ ಧಾರವಾಡದ ಸೋಮೇಶ್ವರ ಬಳಿಯ ಯೋಜನೆಯಲ್ಲಿ ಈ ಅಕ್ರಮ ನಡೆದಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಕೂಡಲೇ ಮಧ್ಯ ಪ್ರವೇಶಿಸಬೇಕು. ಈ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಅರ್ಹ ಬಡ ಫಲಾನುಭವಿಗಳಿಗೆ ನ್ಯಾಯ ಒದಗಿಸುವಂತೆ ಗುರುರಾಜ್ ಹುಣಸಿಮರದ ಒತ್ತಾಯಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಹಗೇದರ್ ಇದ್ದರು. ಏನಂತ ನೀವು ಬರೀ ಮನೆ ಹಂಚಿದ್ರಲ್ಲ, ಮನೆ ಹಂಚಲಿಕ್ಕೆ ಒಂದು ಕಾನೂನು, ನಿಮ್ದು ಏನು ಸರಿಯಾದ ಕಾನೂನಿದೆ, ಆ ಕಾನೂನು ಅಡಿಯೊಳಗಿದ್ರೆ ಇವತ್ತು ಬೇಕಾದ್ರೆ ನಾನು ಅಲ್ಲಿ ಹೋಗೋನು ವೆರಿಫಿಕೇಶನ್ ಅಲ್ಲಿ ಏನು ಮನೆ ಸರ್ ನಿಮ್ಗೆ ಏನೇನು ಫಲಾನುಭವಿ ಆಯ್ಕೆ ಮಾಡ್ಬೇಕಾದ್ರೂ ಗ್ರಾಮ ಪಂಚಾಯತಿ ಒಳಗೆ ವಾರ್ಡ್ ಸಮಿತಿ ಅಂತ ಇರ್ತೋ, ಆ ವಾರ್ಡ್ ಸಮಿತಿ ಒಳಗೆ ಚರ್ಚೆ ಆಗಿ ಆ ವಾರ್ಡ್ ಸಮಿತಿ ಫೈನಲ್ ಆದ ನಂತರ ಒಳ್ಳೆ ಹಳ್ಳಿ ಒಳಗೆ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ ಸಭೆ ಒಳಗೆ ತರಬೇಕು, ಇಲ್ಲಿ ಬರ್ಬೇಕಾದ್ರೆ ತರಬೇಕು. ಇವತ್ತವರೆಗೂ ಯಾವ ಕಾರ್ಪೊರೇಷನ್ಗೂ ಚರ್ಚೆ ಇಲ್ಲ. ಇವ್ರವ್ರ ಮನ್ಯಾಗ ಕುಂತು ಹಕ್ಕಪತ್ರ ಕೊಟ್ಟು ಕಳಿಸ್ತಾರ, ಆ ಫೋಟೋಸ್ ಅದಾವ, ಹಕ್ಕಪತ್ರಗಳನ್ನು ಕೊಡೋದು. ಇದು ಯಾರ್ದು? ಈ ಸರ್ಕಾರಿ ಅಧಿಕಾರಿಗಳು ಅವ್ರ ಮನೆಗೆ ಹೆಂಗ್ ಕೊಟ್ಟು ಕಳಿಸಿದ್ರು? ಆ ಕೊಟ್ಟದಕ್ಕೆ ಅಧಿಕಾರಿ ಮೇಲೆ ಕ್ರಮ ತಗೋಬೇಕು. ಹಂಚಬೇಕಾದ್ರ ಅಧಿಕಾರಿ ಅವನ ಮನೆಗೆ ಹೆಂಗ್ ಕೊಟ್ಟು ಕಳಿಸಿದ? ಈ DC ರೊಕ್ಕ ಕೊಡ್ಬೇಕು, DC ಸಹಿ ಮಾಡ್ಬೇಕು. ಅದನ್ನ ಬಿಟ್ಟು ಯಾರ ಮಂತ್ರಿ ಅದಾನ, MLA ಅದಾನ, ತಮ್ಮ ಸಹಿ ಮಾಡಿದ್ರೆ ನಡೀತೈತ? ಈಗ ಸರ್ಕಾರ ನಿವೃತ್ತರಿದ್ದವರು ಮನೆ ಕೊಟ್ಟಿದ್ದಾರೆ ಸರ್. ಇದು ಅಲ್ಲೇ ಆ ವಸತಿ ಸಮುಚ್ಚಯದಾಗ ಕನ್ಫ್ಯೂಸ್ ಆಗ್ಬಿಡೆ. ಅದು ರಾಜೀವ್ ಗಾಂಧಿ ನಗರ ಒಂದ್ ಬೇರೆ ಪೂರ ಸ್ಲಮ್. ಇದು ಸರ್ಕಾರದಿಂದ ಕಟ್ಟಿಸಿರ್ತಕ್ಕಂಥ ಇದು ಸಮುಚ್ಚಾಲಯ ಇದ್ದಲ್ಲ ಸರ್, 165 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಹೊಸದಕ್ಕೆ ಮತ್ತೆ 200 ಕೋಟಿ ಖರ್ಚು ಮಾಡಿದ್ದಾರೆ. ಚಂದ್ರಕಾಂತ್ ನಗರ ಎಷ್ಟು ಮನೆ ಇದೆ? 1079, ಒಂದು ಹಳೇದು, ಹೊಸದಿಗೆ ಮತ್ತೆ 1000 ಕಟ್ತಾ ಇದ್ದಾರೆ ಸರ್. 1179 ಇದೆರಡು ಲಕ್ಕಮನಹಳ್ಳಿ, ಕನ್ಸ್ಟ್ರಕ್ಷನ್ ಈಗ ಮತ್ತೆ ಇನ್ನೂ ಹೆಚ್ಚು ಕಟ್ತಾ ಇದ್ದಾರೆ ಸರ್. ಇವೆಲ್ಲ ನೋಡಿ, ಇದು ನೋಡಿ ಅಲ್ಲ, ನೀವು ಹಕ್ಕುಪತ್ರ ವಿತರಣೆ ಮಾಡಿದ್ದೀರಾ ಬಿಜೆಪಿ ಸರ್ಕಾರ ಇದ್ದಾಗ. ನಿವೃತ್ತಿ ಫ್ಯಾಕ್ಟ್ ಹೌದು, 100% ಕರ್ಕೊಂಡು ಅವ್ರ ಮನೆಗೆ ಸರ್. ಯಾರು ಬೇಕು? ಒಂದ ಮನೆ ಅಲ್ಲ, 10 ಅದ ಇದನ್ನ ಕೊಟ್ಬಿಡಲ್ಲ ಸರ್. ಈಗ ಒಳಗೆ ಮನೆ ನಂಬರ್ ಈಗ ನಿಮಗೆ ಈಗ ಏನಾಗುತ್ತೆ ಗೊತ್ತಾ? ಅಂದ್ರೆ DC ಇದು ಇದ್ರ ಮೇಲೆ ಆಕ್ಷನ್ ಮಾಡಲ್ಲ. ಯಾಕೆ ನೀವು ಹಂಚಿರಿ? ಈಗ ಯಾರು ಅವ್ರನ್ನ ಘೋಷಣೆ ಮಾಡ್ಬಿಡ್ರಿ. ಹಂಗಾರ ಪತ್ರ ಕೊಟ್ಬಿಡ್ಲಿ. ನಾನಲ್ಲ, ಹಂಗಲ್ಲ. ಅವ್ರ ಬಾಡಿಗೆ ಕೊಟ್ಟಿಲ್ಲ ಅಲ್ಲ, ಕೊಟ್ಟಿದ್ರ ಅವ್ರು ನಿಜವಾದ ಅನ್ನೋ ಅಂದಿದ್ರ ಹಂಗಾರ ಅವ್ರೇ ಇದ್ಬಿಡ್ಲಿ. ಅವ್ರು ಯಾರು ಒಳಗಾಡೋದು ಬೇಡ. ಈ ಪ್ರಕರಣ ಇದು ಲಾಸ್ಟ್ ಟೈಮ್ ನಿಜವಾದ ಆಶ್ರಯ ಯೋಜನೆ ರಾಮುಲು ಉಸ್ತುವಾರಿ ಸಚಿವರಿದ್ದಾಗ ನೀವು ಬಾಡಿಗೆ ಕೊಟ್ಟುವಂತ ಸಂದರ್ಭದಲ್ಲಿ ಯಾರ್ಯಾರು ಅವ್ರ ಹೆಸರಲ್ಲೇ ಮಾಡಿಬಿಟ್ಟಾರೆ. ನಿಮಗ ಅದನ್ನ ತಗೊಂಡು POP ಮಾಡಿಸಿ ಕೆಲವರು ಅದನ್ನ ಮಾಡಿ 5,000 6,000 ಬಾಡಿಗೆ ಕೊಟ್ಟಿದಾರ. ಮಾಡ್ಲಿ ಬಿಡಿ, ಸ್ಯಾಂಕ್ಷನ್ ಆದ್ಮೇಲೆ ಮಾಡ್ಲಿ ಬಿಡಿ. ಸ್ಯಾಂಕ್ಷನ್ ಆದವ್ರಲ್ಲಿ ಇವರು ಒಳಗೆ ಹೋಗಿ ಕಿಲಿ ಅವ್ರ PA ಕಿಲಿ ಕೊಡ್ತಾರ, ಒಂದ್ ಲೆಟರ್ ಬರೀತಾರೆ ಇವರು, ನಿಮ್ಮ ಮನೆ ಇಂಥದ್ದು ಅಲಾಟ್ಮೆಂಟ್ ಮಾಡಿದ್ದೇನೆ ನಾನು, ನೀವು ತಗೊಳ್ಳಿ. PA ಹೆಸರು ಇದು ಎಲ್ಲ ಹಾಕ್ಬಿಟ್ಟು ಡೈರೆಕ್ಟ್ ಮಂಜುನಾಥ್ ಭಜಂತ್ರಿ ಅಂತ PA, ಅವನ ಸಂಬಂಧಿಕರಿಗೆ ಒಂದು 10 ಮನೆ 10 ಮನೆ ಹೆಚ್ಚಿಗೆ ಇದೆ. ಯಾರ್ದು ನಮಗೇನು ಬಿಡಿಲ್ಲ. ಅದ್ರಾಗ ಒಂದು ಜಗಳ ಬಂದತಿ, ಅದ ಭಜಂತಿ ಹೊಡೆದ ಈಗ ಮನಿ ಏನೋ ಮಾರಾಟ. ಆಮೇಲೆ ಮಜಾ ಕೇಳ್ತಾರ, 15,000 ರೂಪಾಯಿ ಕೊಟ್ಟು ನಿಮ್ಗೆ ಖರೀದಿ ಕೊಡ್ತೇನೆ ಅಂತ ಪ್ರತಿಯೊಬ್ಬರ ಹತ್ರ ಕೆಲವ್ರ ಕಡೆ 10-15 ಸಾವಿರ ರೂಪಾಯಿ ರೊಕ್ಕ ವಸೂಲಿ ಮಾಡ್ತಾರೆ. ಇವ್ರು ಕಚೇರಿಯಾಗಿ ಕುಂತ ವಸೂಲಿ ಮಾಡ್ತಾರೆ. ನಾನು ಕೇಳೋದು, ಸರ್ಕಾರದ ಮುಖ್ಯಮಂತ್ರಿಗಳು ನಾವು ಪುಕ್ಕಟ ಕೊಡಕತ್ತೇವೆ ಅಂತ ಹೇಳಕತ್ತಾರೆ, ಮಂತ್ರಿಗಳು ಓಡಿ ಬಡವರು ಸಿಲೆಕ್ಷನ್ ಮಾಡತ್ತ ಅಂತಾರೆ. ನಮ್ಮ ಎಲ್ಲಿ ಹೇಳ್ರಿ ಬಡವರು ಶ್ರೀಮಂತರು ಇದ್ದಾರೆ, ಸುಳ್ಳು ಹೇಳ್ತಾರೆ ಇವರು ಮಂತ್ರಿಗಳು. ಇದ್ರ ಮೇಲೆ ಆಕ್ಷನ್ ಇಲ್ಲ. ಆಯ್ತು
ಸರ್ ಎಷ್ಟು ಜನ ಅದಾರ ಈಗ ಆ ಬೆಂಗಳೂರಲ್ಲಿ ಯಾವ್ದೋ ಒಂದು ಒಂದು 50 ಮಂದಿ ಮೇಲೆ ಅದ. ಡಾಕ್ಯುಮೆಂಟ್ ಇಲ್ದಾನೆ ಸರ್ ಅಲ್ಲಿ ಯಾರ ಮನೆಗೆ ಅದಾರಲ್ಲ 80% into 90% ಡಾಕ್ಯುಮೆಂಟ್ ಇಲ್ಲ ಅದ. ಅಂದ್ರೆ 80 to 90%. ಇನ್ನೂ 300 ಮನೆ ಖಾಲಿ ಬಿದ್ದಾವ್. ಇನ್ನೂ 300 ಮನೆಗೆ ಅಲ್ಲಿ ಅಲಾಟ್ಮೆಂಟ್ ಯಾರೋ ಹೆಸರಲ್ಲೇ ಮಾಡ್ಯಾರ. ಅಲ್ಲಿ ಒಳಗೆ ಹೋದ್ರೆ ಸ್ವಚ್ಛತಾ ಇಲ್ಲ, ಏನೂ ಇಲ್ಲ ಅನ್ನೋದಕ್ಕೆ ಅಲ್ಲಿ ಇದು ಹೋಗಿಲ್ಲ. ಕರೆಂಟ್ ಇರಲಿಲ್ಲ ಸರಿ. ಇದು ಅದು ಕರೆಂಟ್ ಇದನ್ನ ಮಾಡಿದ್ರಲ್ಲ, ಅಲಿಗೇಟ್ ಮಾಡಿದ್ರಲ್ಲ, ಅದು ಕೂಡ ಇದೇನಾ? ಯಾವ್ದು ಅದೇ ಸಮಾಚಾರ, ಅದೇ ಎಲ್ಲ ಪೂರದು. ಈಗ ಇವ್ರೇನ್ ಸರ್ಕಾರದವ್ರು ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾವ ಇದ್ರ ಮೇಲೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮಂಡಳಿಯಿಂದ ನಾವು ಕಾಂತರ ಕೊಡ್ತಾ ಇದ್ದಾರೆ ಸರ್. ಮಾಡಿದಿರ್ತಲ್ಲ. ಹೌದೌದು, ಅತ್ಯಂತ ಪೂರ ಭ್ರಷ್ಟಾಚಾರದಲ್ಲಿ ನಡೆದ್ಬಿಟ್ಟೈತೆ. ಆಯ್ತು, ಭ್ರಷ್ಟಾಚಾರ ತಕ್ಷಣ ನೋಡೋಣ. ಸರ್ ಈಗ ಮೊನ್ನೆ ಬಂದಿದ್ರು ವಸತಿ ಸಚಿವರು, ಅವಾಗ ಹೌದು, ತೋರಿಸ್ತೇನೆ ಈಗ. ಅಲ್ಲ ಬಿಫೋರ್ ನಮಗೆ ಹೇಳ್ಬೇಕಾಯ್ತು. ಓಲ್ಡ್ ಫ್ರೆಂಡ್ ಅಲ್ವಾ? ಹಂಚ್ಬಿಟ್ರವ್ರು ಎಲ್ಲರಿಗೂ ಹೋಗ್ಬಿಟ್ಟಾರ. ಅಲಿಗೇಷನ್ ಇದೇ ತರ ಪಾಸ್ ಮಾಡಿ, ನೀವು ಬಡವರು ಬಿಟ್ಬಿಡಿ. ಫಸ್ಟ್ ಹಿಂಗೆ ಚಂದ್ರಕಾಂತ್ ಬೆಲ್ಲದ ನಗರ ಎಂದು